ಹಾಯ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ದಿನಗಳಾದಮೇಲೆ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಈಗ ನಾನು ಒಂದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂತ ಅಂದ್ಕೊಂಡಿರ್ಬೋದು. ಇದು ಒಂದು ದೇವ್ರ ಮನೆಗೆ ಅಥವಾ ಕಿಚನ್ಗೆ ಹಾಕಿರುವಂಥ ಪರದೆ. ಈ ಪರದೆ ಏನಾಗಿತ್ತು ಅಪ್ಪ ಅಂದರೆ ಚೆನ್ನಾಗೇ ಇತ್ತು, ಆದರೆ ಮೇಲುಗಡೆದು ಡಿಸೈನ್ಸ್ ಎಲ್ಲ ಒಗೆದು ಹಾಳಾಗಿತ್ತು. ಅದಕ್ಕೋಸ್ಕರ ಎಲ್ಲ ಕಿತ್ಕೊಂಡು ಬಂದಿತ್ತು ಡಿಸೈನು. ಆ ಡಿಸೈನ್ನೆಲ್ಲ ಮೇಲೆ ಕಿತ್ಬಿಟ್ಟು ಈ ಬಟ್ಟೆ ಏನಪ್ಪ ಮಾಡೋದು, ಹಂಗೆ ಹೊಲಿದು ಹಾಕ್ಬಿಡೋಣ ಏನು ಅಂದ್ಕೊಂಡೆ. ಹಂಗೆ ಹೊಲಿದು ಹಾಕ್ಬೇಕು ಅಂದ್ಕೊಂಡ್ರೆ ಮಕ್ಕಳಿಗೆ ಯಾವಾಗಾದರೂ ದೀಪ ಹಚ್ಚು ಅಂತ ಹೇಳಿದಾಗ ಅವರು ಉದ್ದಿನ ಕಡ್ಡಿ ಬೆಳಗುವಾಗ ಉದ್ದಿನ ಕಡ್ಡಿ ಹೊರಗಡೆ ತೊಗೊಂಡು ಹೋಗುವಾಗ ಈ ಪರದೆಗೆ ಇಟ್ಬಿಟ್ಟು ಒಂದು ಸಣ್ಣ ಕಿಡಿ ಮಾಡಿ ಸುಟ್ಟು ಬಿಟ್ಟಿದ್ದಾರೆ. ಈ ಸುಟ್ಟಿರುವಂಥ ಬಟ್ಟೆನ ಪರದೆ ಆಗಿ ಯೂಸ್ ಮಾಡೋದು ಚೆನ್ನಾಗಿ ಕಾಣಂಗಿಲ್ಲ. ಅದು ಆ ಥರ ಸುಟ್ಟಿರೋದ್ರಿಂದ ಹಾಕಲೂಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದರಿಂದ ಏನಪ್ಪ ಮಾಡೋದು, ಸುಮ್ಮನೆ ಬಿಸಾಕೋಕ್ಕಂತೂ ಆಗೋದಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆಗ ನಾನು ಹಳೆ ಮನೆಯಿಂದ ಹೊಸ ಮನೆಗೆ ಬರಬೇಕಾದ್ರೆ ಕೆಲವೊಂದು ದಿಂಬುಗಳನ್ನು ಹೊಸದಾಗಿ ಮಾಡಿ ಇಟ್ಟಿದ್ದೆ. ಯಾಕಂದರೆ ನಾನು ಟೇಲರಿಂಗ್ ಕೆಲಸ ಮಾಡೋದ್ರಿಂದ ನನ್ನ ಹತ್ರ ಕತ್ತರಿಸಿರೋ ಬಟ್ಟೆ ತುಂಬಾ ಇತ್ತು. ಆ ಬಟ್ಟೆಯಿಂದ ಕೆಲವೊಂದು ದಿಂಬುಗಳನ್ನು ನಾನು ಹೊಸದಾಗಿ ಮಾಡ್ಕೊಂಡಿದ್ದೆ. ಅದಕ್ಕೆ ಕವರು ಹಾಕಿದ್ದಿಲ್ಲ, ಕವರ್ ಹೊಲ್ದು ಹಾಕಬೇಕಾಗಿತ್ತು. ಯಾವುದೇ ಬಟ್ಟೆಗಳು ಇದ್ದಿಲ್ಲ. ನನಗೆ ಏನಪ್ಪ ಅಂತಂದರೆ ಎಲ್ಲ ದಿಂಬುಗಳಿಗೂ ಒಂದೇ ಥರದಾದಂಥ ಕವರನ್ನ ಆಗಬೇಕು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ದಿಂಬಿಗೂ ಒಂದೊಂದು ಕವರ್ ಆದರೆ ಅದೊಂಥರ ಬೇರೆ, ಇದೊಂಥರ ಬೇರೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ನೋಡೋಣ ಒಂದೇ ಥರ ಬಟ್ಟೆ ಇದ್ದರೆ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಏನಪ್ಪ ಅಂತಂದರೆ ಈ ಪರದೆನಲ್ಲಿ ಯಾಕೆ ದಿಂಬಿನ ಕವರ್ ಹೊಲಿಬಾರ್ದು ಅಂತ ಯೋಚನೆ ಬಂತು. ನೋಡೋಣ ಎಷ್ಟಾಗುತ್ತಂತ ಅಷ್ಟು ಹೊಲಿದ್ರಾಯ್ತು ಅಂತ ಅಂದ್ಕೊಂಡೆ. ನೋಡಿದರೆ 5 ದಿಂಬಿನ ಕವರ್ ಅದು ಇದರಲ್ಲಿ. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ದಿಂಬು ಹೊಲ್ದಿಟ್ಟಿರ್ತೀವಲ್ಲ, ಆ ದಿಂಬು ಯಾವ ಅಳತೆನಲ್ಲಿದೆ ಅಂತ ಸ್ವಲ್ಪ ತೊಗೊಂಡ್ಬಿಟ್ಟು ಅದೇ ಅಳತೆನಲ್ಲಿ ಬಟ್ಟೆನ ಕಟ್ ಮಾಡಿಕೊಂಡು ಫಸ್ಟಿಗೆ ಚೌಕಾಕಾರವಾಗಿ ನಾವು ಒಂದು ಹೊಲಿಗೆನ ಹಾಕಿಬಿಟ್ಟು ಉಲ್ಟಾ ಮಾಡಿ ಒಂದು ಹೊಲಿಗೆನ ಹಾಕಿಬಿಟ್ಟು ಮತ್ತೆ ಅದನ್ನು ಸೀದಾ ಮಾಡಿ ಮತ್ತೆ ಎಲ್ಲಿ ಹೊಲಿಗೆ ಹಾಕಿರ್ತೀವೋ ಎಡ್ಜಿಗೆ ಅಲ್ಲಿ ಸುತ್ತಲೂ ಮತ್ತೊಂದು ಹೊಲಿಗೆ ಹಾಕ್ಕೊತ ಬರಬೇಕು. ಹಾಕ್ಕೊಂಡು ಬಂದರೆ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನಾವಿಲ್ಲಿ ಬಟನನ್ನು ಕೆಲವೊಂದು ಮಡಿಚಿಬಿಟ್ಟು ದಿಂಬನ್ನು ಸೇರಿಸೋದಕ್ಕೆ ಅಂತ ಗ್ಯಾಪ್ ಮಾಡಿರ್ತಾರೆ. ಆದ್ರೆ ನಾವೇನು ಮಾಡಬೇಕಂದ್ರೆ ಇಲ್ಲಿ ಬಟ್ಟೆ ಸಾಕಾಗೋಂಗಿಲ್ಲ, 5 ದಿಂಬಿನ ಕವರ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಬಟ್ಟೆ ಸಾಕೋಂಗಿಲ್ಲ ಅಂತೇಳ್ಬಿಟ್ಟು ಒಂದು ಕಸಿನ ಇಟ್ಕೊಂಡಿದ್ದೀವಿ. ಆ ಕಡೆ ಈ ಕಡೆ ಒಂದು ಕಸಿ ಮಾಡಿಬಿಟ್ಟು ಅದಕ್ಕೆ ಕಟ್ಟೋದಕ್ಕಂತ ಮಾಡಿದರೆ ದಿಂಬನ್ನು ಹಾಕಿಬಿಟ್ಟು ಕಸಿನ ಕಟ್ಟಿಬಿಟ್ರೆ ದಿಂಬು ಯಾವುದೇ ರೀತಿಯೂ ಜಾರೋದಂಗಿಲ್ಲ. ಒಳಗಡೆಯಿಂದ ಹೊರಗಡೆಗೆ ಹಾಕೋದಕ್ಕೂ ತುಂಬ ಸುಲಭ. ಇದನ್ನು ವಾಶ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಆ ಗಂಟನ್ನು ಬಿಚ್ಚಿಬಿಟ್ರೆ ತುಂಬ ಸುಲಭವಾಗಿ ತೆಗೆದುಬಿಟ್ಟು ವಾಶ್ ಮಾಡ್ಬೋದು ನಾವು ಕವರ್ಗಳನ್ನು, ಮತ್ತು ರಿಯೂಸ್ ಮಾಡ್ಬೋದು ಅದನ್ನು. ಈ ಬ್ಯಾಗ್ ಈ ಎಲ್ಲ ದಿಂಬು ಕವರ್ ಹೊಲ್ದಾದ್ಮೇಲೂ ಕೂಡ ನಾನು ಒಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು. ಆ ಬಟ್ಟೆನಲ್ಲೂ ಕೂಡ ಯಾಕೆ ಅದಿಷ್ಟು ವೇಸ್ಟ್ ಮಾಡ್ಬೇಕಂತೇಳ್ಬಿಟ್ಟು ಅದರಲ್ಲೊಂದು ಸಣ್ಣದು ಬ್ಯಾಗ್ ಹೊಲ್ದಿದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಕಾಯಿ ಎರಡು ಕಾಯಿ ಹಿಡಿಬೋದು. 2 ಕಾಯಿ, ಕಡಲೆ ಸಕ್ಕರೆ, ಎಣ್ಣೆ ಡಬ್ಬಿ, ಊದಿನ ಕಡ್ಡಿ ಅಥವಾ ಪರ್ಸು, ಫೋನು ಈ ರೀತಿ ಇಟ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಾಗೈತೆ. ನನಗೆ ಈ ಬ್ಯಾಗನ್ನು ಹೊಲಿತೀನಿ ಅಂತ ನಾನು ಐಡಿಯಾನೇ ಅಂದ್ಕೊಂಡಿದ್ದಿಲ್ಲ. ಅದು ಹೇಗೋ ತಲೆಯಲ್ಲಿ ಬಂತು ಈ ರೀತಿ ಹೊಲಿಯೋಣ ಅಂತೇಳ್ಬಿಟ್ಟು. ಅಂದ್ಕೊಂಡೇ ಇದ್ದಿಲ್ಲ ನಾನು, ಆದರೂ ಕೂಡ ಹೊಲಿದೆ. ತುಂಬ ಚೆನ್ನಾಗೈತೆ. ಈ ದಿಂಬಿನ ಕವರ್ಗಿಂತ ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಈ ಬ್ಯಾಗ್ ತುಂಬಾ ಇಷ್ಟ ಆಗೈತೆ. ಇದೇ ರೀತಿ ದೊಡ್ಡದೂ ಹೊಲಿಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಆದರೆ ನೋಡೋದಕ್ಕೆ ಬಟ್ಟೆ ಚೆನ್ನಾಗಿರ್ಬೇಕು. ಬಟ್ಟೆ ಯಾವ ರೀತಿ ಚೆನ್ನಾಗಿರುತ್ತೋ ಅಷ್ಟು ನಾವು ಹೊಲ್ದಿರೋದು ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿರಿ, ನಾನೀಗ ಕಸಿನ ಹಚ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ಕಸಿನ ಹಚ್ಕೊಂಡ್ಬಿಟ್ರೆ ದಿಂಬನ್ನು ಸೇರಿಸ್ಬಿಟ್ಟು ಬಿಗಿಯಾಗಿ ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಕಟ್ಟಿದ್ರೆ ಯಾವುದೇ ಕಾರಣಕ್ಕೂ ಗಂಟು ಉಚ್ಚೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಈ ಥರ ಎಲ್ಲರ ಮನೆಯಲ್ಲೂ ಕರ್ಟನ್ಗಳನ್ನು, ಪರದೆಗಳನ್ನು ಹಾಕಿರ್ತೀರಿ. ಕಿಟಕಿಗಳಿಗೆ ಹಾಕಿರ್ತೀರಿ, ಡೋರ್ಗಳಿಗೆ ಹಾಕಿರ್ತೀರಿ, ಅಥವಾ ದೇವ್ರ ಕೋಣೆಗಳಿಗೆ ಹಾಕಿರ್ತೀರಿ. ಅಡುಗೆ ಮನೆಯಲ್ಲಿ ಕೆಲವೊಬ್ಬರು ಬಾಗಿಲನ್ನ ಕುಡಿಸಿರೋದಿಲ್ಲ ಅಡುಗೆ ಮನೆಗೆ, ಹಾಗೆ ಓಪನ್ ಬಿಟ್ಟಿರ್ತಾರೆ. ಅದಕ್ಕೆ ಪರದೆ ಹಾಕಿರ್ತೀವಿ. ನಮ್ಮ ಕಡೆ ಅಂತೂ ಹೆಚ್ಚಾಗಿ ದೇವ್ರ ಮನೆಗೆ ಮತ್ತು ಕಿಟಕಿಗಳಿಗೆ ಮತ್ತು ಅಡುಗೆ ಮನೆಗೆ ಈ ರೀತಿ ಪರದೆ ಹಾಕಿರ್ತೀವಿ. ಈ ರೀತಿ ಸುಟ್ಟು ಹೋದತ್ನಾಗ ಅದನ್ನು ಬಿಸಾಡಬೇಡಿ. ಬಿಸಾಡೋ ಬದಲು ಈ ರೀತಿಯಾದಂಥ ದಿಂಬು ಕವರ್ಗಳನ್ನು ಹೊಲೀರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಇಲ್ಲಿ ನೋಡಿ ಹಿಡ್ಕೊಳಕ್ಕೆ ಹೋದರೆ ಬರೇ ಪದೇ ಪದೇ ಜಾರ್ತಾ ಇತ್ತು. ಅಷ್ಟು ಇದಿತ್ತು ಬಟ್ಟೆ. ಎಷ್ಟು ಚೆನ್ನಾಗಾಗಿವೆ ಅಂದರೆ ದಿಂಬಿನ ಕವರ್ ಮಾತ್ರ ಸೂಪರ್ ಆಗ್ಯಾವ. ನೀವು ಕೂಡ ಯಾವುದಾದ್ರೂ ಈ ಥರ ಕರ್ಟನ್ಗಳಿದ್ದರೆ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ ಬ್ಯಾಗ್ ಮಾತ್ರ ಸಖತ್ತಾಗೈತೆ. ನನಗೆ ದಿಂಬಿನ ಕವರ್ಗಿಂತ ಈ ಬ್ಯಾಗೇ ಇಷ್ಟ ಆಗ್ಯದ. ತುಂಬ ಚೆನ್ನಾಗಾಗೈತೆ ಈ ಬ್ಯಾಗು. ಈ ರೀತಿ ಬ್ಯಾಗನ್ನು ಹೊಲೀರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲರೂ ಹೋಗೋದಕ್ಕೆ ಯೂಸ್ ಆಗುತ್ತಾ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ನೋಡ್ತಾ ಇಲ್ಲ ದಯವಿಟ್ಟು ನೋಡಿಕೊಂಡು ಫಾಲೋ ಮಾಡ್ಕೊಂಡಿರಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಇವತ್ತು ಈ ಥರ ದಿಂಬು ಕವರ್ನ ಹೊಲಿಯೋದನ್ನು ನಿಮ್ಮ ಮನೆಯಲ್ಲೂ ಕೂಡ ಹೇಳಿ ಹೊಲೀರಿ, ಅಥವಾ ಹೊಲಿಯೋರಿಗೆ ಹೇಳಿ ಈ ರೀತಿ ಹೊಲ್ಕೊಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ದಿಂಬಿಗೆ ಹಾಕಿದ್ದೀನಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತವು ದಿಂಬು ಕವರೇ ತೊಗೊಳೋದು ಬೇಕಾಗಿಲ್ಲ ನಾವು, ಅಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡಿರಿ. ಮನೆಯಲ್ಲೇ ಕಸದಿಂದ ರಸ ಅಂತಾರಲ್ಲ ಆ ರೀತಿನೂ ಮಾಡ್ಬೋದು ನಾವು. ಬಿಸಾಡೋ ಬದಲು ಏನಾದರೂ ಉಪಯುಕ್ತವಾದಂಥ ಒಂದು ವಸ್ತುವನ್ನು ಅಥವಾ ಏನಾದರೂ ಮಾಡಿದ್ರೆ ಅದು ನಾವೇ ಮಾಡೀವಿ ಅನ್ನೋ ಖುಷಿ ಇರ್ತೈತಿ. ಮತ್ತು ಅದು ರಿಯೂಸ್ ಮಾಡಕತ್ತೀವಲ್ಲ ನಾವು ಬಿಸಾಡದೆ ಅನ್ನೋದೊಂದು ಉಳಿತಾಯದ್ದೊಂದು ಇರ್ತೈತಿ. ಅದಕ್ಕೋಸ್ಕರ ಯಾವುದೇ ಒಂದು ವಸ್ತು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ಬಿಸಾಡೋ ಬದಲು ಒಂದು ಸಲ ಯೋಚನೆ ಮಾಡಿ ಅದರಿಂದ ಏನಾದರೂ ಉಪಯೋಗ ಮಾಡ್ಬೋದಾ, ನಾವು ಇದನ್ನು ಯೂಸ್ ಮಾಡ್ಬೋದಾ ಅಂತಂದು ಯೋಚನೆ ಮಾಡಿಕೊಂಡು ಈ ರೀತಿಯಾಗಿ ಐಡಿಯಾಸ್ನ ಹುಡ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ವಲ್ಪ ಹಣ ಉಳಿತಾಯನ ಕೂಡ ಮಾಡ್ಬೋದು. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿರಿ ಲೈಕ್ ಕೊಟ್ಟು ವಿಡಿಯೋಸ್ನ ನೋಡಿ. ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಹಾಕೋದ್ರಿಂದ ನಮ್ಗೆ ಭಾಳ ಖುಷಿ ಆಗುತ್ತೆ. ನೀವು ಈ ವಿಡಿಯೋ ನೋಡಿರಿ ಅಂತಂದು ನಮಗೆ ಭಾಳ ಖುಷಿ ಆಗುತ್ತೆ. ದಯವಿಟ್ಟು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ, ಪ್ರತಿಯೊಬ್ಬ ಯೂಟ್ಯೂಬರಿಗೂ ಕಮೆಂಟ್ ನೋಡೋದೇ ಒಂದು ಕುತೂಹಲ ಇರ್ತೈತಿ. ಹಾಗಾಗಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.